ಇವತ್ತು ವಿಧಾನಸಭೆ ಅಕ್ಷರಶಃ ರಣರಂಗವಾಗಿತ್ತು. ಅದರಲ್ಲೂ ಕೂಡ ರಾಜ್ಯಪಾಲರ ಭಾಷಣಕ್ಕೆ ಅಭಿವಂದನೆಯನ್ನ ಅಥವಾ ಧನ್ಯವಾದವನ್ನ ಹೇಳ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅತ್ತ ಗ್ಯಾರಂಟಿ ಯೋಜನೆಗಳ ಪ್ರಸ್ತಾಪವನ್ನ ಮಾಡ್ತಾನೆ ಕೇಂದ್ರ ಸರ್ಕಾರದತ್ತ ಕೂಡ ಸಿದ್ದರಾಮಯ್ಯನವರು ಹರಿಯಾಯಿದ್ರು. ಇದು ವಿಪಕ್ಷ ಹಾಗೂ ಸಿದ್ದರಾಮಯ್ಯ ನಡುವೆ ದೊಡ್ಡದೊಂದು ಸಮರಕ್ಕೆ ಕಾರಣವಾಯಿತು. ಇವತ್ತಿನ ಜಟಾಪಟಿ ಹೇಗಿತ್ತು ನೋಡ್ಕೊಂಬೋಣ ಬನ್ನಿ. ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಕೊಡ್ರಿ ಅಂತ ಗೋಂದ್ರು ಕೂಡ ಇಲ್ಲ. ನಮ್ಮ ಹತ್ರ ಮನ್ಸು ಬಂದಾಗ ಇವರು ಅನೌನ್ಸ್ ಮಾಡಿದ್ರೆ ಅದಕ್ಕೆ ಕೇಂದ್ರ ಸರ್ಕಾರನ ಆಪಾದನೆ ಮಾಡಿ ತಲೆಯಲ್ಲಿ ಏನು ಇಲ್ಲ. ಸರ್ಕಾರ ಚೇತನ್ 60 ಬಂಡೂರು ಕುರಿಗಳಿಂದ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸದನ ಶೂರ ಸಿದ್ದರಾಮಯ್ಯ ಇವತ್ತು ವಿಧಾನಸಭೆಯಲ್ಲಿ ಅಬ್ಬರಿಸಿದ್ರು. ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸಿದ್ರು. ಈ ವೇಳೆ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಒಳ್ಳೆತನ ದುರುಪಯೋಗ ಮಾಡಿದ್ದಾರೆ ಅಂತ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ರು. ಮಧ್ಯಪ್ರವೇಶಿಸಿದ ಡಿಸಿಎಂ ಡಿಕೆ ರಾಜ್ಯಪಾಲರಿಗೆ ಅಭಿನಂದಿಸಿದ್ದನ್ನ ತಡ್ಕೊಳ್ಳೋಕ್ಕಾಗಲ್ಲ ಅಂತ ಬೊಮ್ಮಾಯಿ ಕಾಲೆಳೆದ್ರು. ನಾವು ಯಾವತ್ತೂ ಕೂಡ ಯಾರ ಒಳ್ಳೆತನೂ ದುರುಪಯೋಗ ಮಾಡ್ಕೊಳ್ಳೋ, ನಿಮ್ಮ ಒಳ್ಳೆತನೂ ದುರುಪಯೋಗ ಮಾಡ್ಕೊಳ್ಳೋದು. ಇವತ್ತಿನವ್ರಿಗೆ ಮಾಡ್ಕೊಂಡಿದ್ದೀವಿ ನಿಮ್ಮ ಒಳ್ಳೆತನನ ಅಲ್ಲ. ನಮ್ಮ ಒಳ್ಳೆತನ ದುರುಪಯೋಗ ನಿಮ್ಗೆ ಮಾಡ್ಕೊಳಕ್ಕಾಗಲ್ಲ, ನಿಮ್ಮ ಒಳ್ಳೆತನ ನಮ್ಗೆ ಮಾಡೋಕ್ಕಾಗಲ್ಲ. ಆದರೆ ರಾಜ್ಯಪಾಲರದು ಅವ್ರ ಪರಿಸ್ಥಿತಿ ಹೆಂಗಂದ್ರೆ ಸರ್ಕಾರ ಕೊಟ್ಟಿದ್ದನ್ನ ಕ್ಯಾಬಿನೆಟ್ ಈಗ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಯಾಕೆ ಹೇಳ್ತಾ ಇದ್ದಾರೆ, ರಾಜ್ಯಪಾಲರ ಸೌತ್ ಇಂಡಿಯಾ ಬೇರೆ ರಾಜ್ಯಪಾಲರು ಬೇರೆ ಬೇರೆ ರಾಜ್ಯದೆಲ್ಲ ನೋಡ್ತಾರೆ. ಅದರಿಂದ ನಮ್ಮ ರಾಜ್ಯಪಾಲರು ಬಹಳ ಗೌರವದಿಂದ ಈ ರಾಜ್ಯದ ಸಂಸ್ಕೃತಿ ನಮ್ಮ ಇತಿಹಾಸ ನೋಡಿ ಬಹಳ ಗೌರವದಿಂದ ನಡ್ಕೊಳ್ತಾ ಇದ್ದಾರೆ ಅಂತ ಅವ್ರಿಗೆ ಅಭಿನಂದಿಸೋದು ನೀವು ತಡ್ಕೊಳಕ್ ಆಗ್ತಿಲ್ಲ. ಬಿಜೆಪಿ ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರಲಿಲ್ಲ, ಹಿಂಬಾಗಿಲಿನಿಂದ ಅಧಿಕಾರಕ್ಕೆ ಬಂದ್ರು ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು. ಸಿಎಂ ಸಿದ್ದರಾಮಯ್ಯ ಮಾತಿಗೆ ಬೊಮ್ಮಾಯಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಅವರನ್ನು ಕಳಿಸಿದ್ಯಾರು ಅಂತ ಸಿದ್ದರಾಮಯ್ಯರತ್ತವೇ ಬಾಣ ಬಿಟ್ರು. ಯಾವತ್ತೂ ಕೂಡ 113ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೆ ಬಂದೇ ಇಲ್ಲ. ಎಲ್ಲ ಹಿಂಬಾಗಲಿನಿಂದ ಬಂದಿರೋದು. ಅಂದ್ರೆ ಆಪರೇಷನ್ ಕಮಲ ಕೊಟ್ಟು ಮತ್ತೊಮ್ಮೆ ಜನರ ಬಳಿಗೆ ಹೋಗಿ ಚುನಾವಣೆ ಗೆದ್ದು ಸರ್ಕಾರ ಮಾಡಿದ್ದೇವೆ. ಬಾಂಬೆ ಕರ್ಕೊಂಡು ಹೋಗಿದ್ದಾರೆ. ಯಾರು ಇಟ್ಕೊಂಡಿದ್ರು ಅಷ್ಟೇ, ಯಾರು ಕಳಿಸಿದ್ರು 2008ರಲ್ಲಿ ಕಾಂಗ್ರೆಸ್ ನಾವು ನೋಡಿ 2003ರಲ್ಲಿ. ಇಷ್ಟೇ ಅಲ್ಲ, ಪ್ರತ್ಯೇಕ ರಾಷ್ಟ್ರದ ಬಗ್ಗೆಯೂ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪಿಸಿದ್ರು. ಮೋದಿಯವರು ಗುಜರಾತ್ ಸಿಎಂ ಆಗಿದ್ದಾಗ ನಮ್ಮ ರಾಜ್ಯದಿಂದ 1 ವರ್ಷ ತೆರಿಗೆ ವಸೂಲು ಮಾಡಬೇಡಿ, ನಮಗೂ ಏನು ಕೊಡಬೇಡಿ ಅಂದಿದ್ರು. ಇದಕ್ಕೇನಂತ ಕರೆಯೋದು ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು. ಅದೇ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಏನು ಹೇಳಿದ್ರು? ಗುಜರಾತ್ನಲ್ಲಿ ಏನು ಹೇಳಿದ್ದಾರೆ ಗೊತ್ತಾ ಮಾನ್ಯ ಅಧ್ಯಕ್ಷರೇ? ನಮ್ಮ ರಾಜ್ಯದಿಂದ ತೆರಿಗೆ ವಸೂಲು ಮಾಡಬೇಡಿ, ನೀವು ನಮ್ಗೇನು ಕೊಡಲೂಬೇಡಿ. ಯಾರು ಹೇಳಿದ್ದು ಇದನ್ನ? ಶ್ರೀ ನರೇಂದ್ರ ಮೋದಿಜಿ. ಈಗ ಡಿ ಕೆ ಸುರೇಶ್ ಒಂದು ವೇಳೆ ನೀವು ನಮಗೆ ಈ ಥರ ಮಾಡಿದ್ರೆ ನಮಗೆ ಬೇರೆ ರಾಜ್ಯ ಕೇಳಬೇಕಾಗ್ತದೆ ಅಂತ ಹೇಳಿದದಕ್ಕೆ ಇವರು ಕೇಳೋದಕ್ಕೆ ಏನಂತ ಹೇಳಬೇಕು? ನೀವು ತೆರಿಗೆನೇ ವಸೂಲು ಮಾಡಬೇಡಿ ಗುಜರಾತಿಂದ, ನಮಗೆ 1 ವರ್ಷ ವಸೂಲು ಮಾಡಬೇಡಿ, ನಮಗೇನು ಕೊಡಲೂಬೇಡಿ ವಾಪಸ್ಸು. ಸಿದ್ದರಾಮಯ್ಯರನ್ನ ಇಳಿಸಿದ ದಿನ ಈ ಸರ್ಕಾರ ಬೀಳುತ್ತೆ ಅಂತ ವಿಧಾನಸಭೆಯಲ್ಲಿ ಶಾಸಕ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ. ಲೋಕಸಭೆ ಆದ್ಮೇಲೆ ನೀವೇ ಸಿಎಂ ಆಗಿರ್ತೀರಿ ಅನ್ನೋದಕ್ಕೆ ಗ್ಯಾರಂಟಿ ಏನು ಅಂತ ಪ್ರಶ್ನಿಸಿದ್ರು. ಸರ್ಕಾರ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಯಾವಾಗಲೂ ವ್ಯಕ್ತ ಮಾಡ್ತಾರೆ, ಇವತ್ತು ವ್ಯಕ್ತ ಮಾಡಿದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ಅಭಿನಂದನೆಗಳು. ನಿಮ್ಮ ರಾಜ್ಯಪಾಲರ ಗ್ಯಾರಂಟಿ ಬೇಡ್ರಿ, ನೀವೇ ಲೋಕಸಭಾ ಆದ ನಂತರ ಮುಖ್ಯಮಂತ್ರಿ ಆಗಿ ಮುಂದುವರಿಯುವಂತ ಗ್ಯಾರಂಟಿ ಏನು ಆಯ್ತು ನೀವು? ಯತ್ನಾಳ್, ನೀವು ಸಿಎಂ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಅಡ್ಜಸ್ಟ್ಮೆಂಟ್ ಗಿರಾಕಿಗಳಿರೋ ತನಕ ನಾನು ಆಗಲ್ಲ ಅಂತ ಯತ್ನಾಳ್ ಪ್ರತ್ಯುತ್ತರ ಕೊಟ್ರು.
ಇವರೆಲ್ಲ ಹಿಂಭಾಗದಿಂದ ಬಂದಿರೋದು ಮಿಸ್ಟರ್ ಯತ್ನಾಳ್. ನೀವು ಮುಂದೆ ಒಂದು ವೇಳೆ ನೀವು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡ್ರೆ ಅವ್ರು ನೀವು ಏನು ಅಡ್ಜಸ್ಟ್ಮೆಂಟ್ ಗಿರಾಕಿ ಇರುತ್ತಲ್ಲ ನಾ ಏನೋ ಆಗೋದಿಲ್ಲ ಅಂತ ಗೊತ್ತಾಗಿದೆ. ನಿಮ್ ಯಾರ್ಯಾರು ಹೊಂದಾಣಿಕೆ ಈಗ ನೀವು ಹೊಂದಾಣಿಕೆ ಆಗವ್ರೆ ಅಂತೀವಿ, ಯಾರು ಅಂತ ಸ್ವಲ್ಪ ಪಾಯಿಂಟ್ ಔಟ್ ಮಾಡು, ಯಾರು ಹೊಂದಾಣಿಕೆ ಆಗವ್ರೆ ಅಂತ. ಇಷ್ಟಕ್ಕೆ ಸುಮ್ಮನಾಗದ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರಕ್ಕೆ ಗೋಗರದ್ರು ಅಕ್ಕಿ ಕೊಡ್ಲಿಲ್ಲ ಅಂದ್ರು. ಮನ್ಸು ಬಂದಾಗ ಇವರು ಅನೌನ್ಸ್ ಮಾಡಿದ್ರೆ ಅದಕ್ಕೆ ಕೇಂದ್ರ ಸರ್ಕಾರನ ಆಪಾದನೆ ನೋಡಿ. ಮುನಿಯಪ್ಪನವರೇ ಸಾಕ್ಷಿ. ಈಗ ಎಲ್ಲಿಗೆ ಹೋಗಿ ಅನೌನ್ಸ್ ಗೋಯಲ್ ಮಿಸ್ಟರ್ ಗೋಯಲ್ ಅವ್ರನ್ನ ಭೇಟಿ ಮಾಡಿ ಅಕ್ಕಿ ಕೊಡ್ರಿ ಅಂತ ಗೋಗರಿದ್ರು ಕೂಡ ಇಲ್ಲ ನಮ್ಮ ಹತ್ರ. ವಿಧಾನಸಭೆಯಲ್ಲಿ ಬಜೆಟ್ ವಿಚಾರವನ್ನು ಸಿದ್ದರಾಮಯ್ಯ ಪ್ರಸ್ತಾಪಿಸಿದ್ರು. ಸುನಿಲ್ ಕುಮಾರ್ ಏನಿಲ್ಲ ಅಂತಿದ್ರು. ಬಿಜೆಪಿಯವರ ತಲೆಯಲ್ಲಿ ಏನಿಲ್ಲ ಅಂತ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಕಾಲೆಳೆದ್ರು. ಏನಿಲ್ಲ ಎಂತವನು ನಮ್ಮ ಸುನೀಲ್ ಏನಿಲ್ಲ ಆಡು ಏನಿಲ್ಲ ತಲೆಯಲ್ಲಿ ಏನೂ ಇಲ್ಲ. ಕಲಾಪದ ವೇಳೆ ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್ ಸ್ಪೀಕರ್ ಖಾದರ್ಗೆ ಅಂತ ಪದಪ್ರಯೋಗ ಮಾಡಿದ್ರು. ರೊಚ್ಚಿಗೆದ್ದ ಕಾಂಗ್ರೆಸ್ ಶಾಸಕರು ಹುಚ್ಚ ನೀನು ಅಂತೆಲ್ಲ ಆಕ್ರೋಶ ಹೊರಹಾಕಿದ್ರು. ಆಯ್ತಪ್ಪ, ಗೊತ್ತಿದೆ ನಿಂದೆಲ್ಲ. ಇವತ್ತಿನ ಸದನದಲ್ಲಿ ಸಿದ್ದರಾಮಯ್ಯ ಅಬ್ಬರವೇ ಜೋರಾಗಿತ್ತು. ನಾಳೆ ಮತ್ತಷ್ಟು ಜಟಾಪಟಿ ನಡೆಯೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.